ವೆಲ್ಕಮ್ ಟು ಡೇ 2. ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡಿದ್ದು, ಸ್ನಾನ ಮಾಡಿಕೊಂಡು, ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೋಗಿದ್ದು ದುರ್ಗಮ್ಮನ ದೇವಸ್ಥಾನಕ್ಕೆ. ಯಾಕಂದರೆ ಈ ಸರಿ ನಡೆದ ಜಾತ್ರೆಗೆ ಕಾರಣಾಂತರದಿಂದ ಬೆಂಗಳೂರಿಂದ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹೊರಟಿದ್ದೀವಿ. ಡೆಕೋರೇಷನ್ ಮಾಡಿದ್ದೆಲ್ಲ ತೆಗಿತಾ ಇದ್ರು. ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೂ ಕೂಡ ದೇವ್ರ ದರ್ಶನ ಮಾಡ್ತೀನಿ, ನೋಡಿಬಿಟ್ಟು ನೀವು ಬೇಡ್ಕೊಳ್ಳಿ. ದೇವರೇ ಎಲ್ಲ ಒಳ್ಳೇದಾಗೋ ಹಾಗೆ ಮಾಡಪ್ಪ, ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ಕೊಂಡಿದ್ದೆಲ್ಲ ಆಗೋ ಥರ ಮಾಡಮ್ಮ ತಾಯಿ ದುರ್ಗಮ್ಮ. ಹಾಗೆ ದುರ್ಗಮ್ಮನ ದೇವಸ್ಥಾನದಿಂದ ನಾವು ಹೋಗಿದ್ದೆ ಆಂಜನೇಯನ ದೇವಸ್ಥಾನಕ್ಕೆ. ಇಲ್ಲೂ ದರ್ಶನ ಮಾಡಿಕೊಂಡು ಜೈ ಬಜರಂಗ್ ಬಲಿ ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನಮ್ಮ ಬ್ಯಾಗ್ ಎಲ್ಲ ಎತ್ಕೊಂಡು ರಾಣೆಬೆನ್ನೂರಿಗೆ ಹೊರಟ್ವಿ. ಬಸ್ಸಲ್ಲಿ ಸೀಟೇ ಸಿಕ್ಕಿರಲಿಲ್ಲ. ಹಾಗೇನು ನಿಂತ್ಕೊಂಡು ಬಂದ್ವಿ. ರಾಣೆಬೆನ್ನೂರು ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾಯಿದ್ವಿ. ನಾವು ಕದ್ರಮಂಡಿಗೆ ಹೋಗಬೇಕಾಗಿತ್ತು. ಎಷ್ಟೊತ್ತಾದರೂ ಬಸ್ಸೇ ಬರಲಿಲ್ಲ. ಎಷ್ಟೊತ್ತಾದಮೇಲೆ ಒಂದು ಬಸ್ ಬಂತು. ಆ ಬಸ್ಸಿಗೆ ನೋಡಿದ್ರೆ ಇಷ್ಟೊಂದು ಜನ. ಹೈದರಾಲಿಯ ಸೈನ್ಯ ಕೋಟೆಗೆ ಮುತ್ತಿಗೆ ಆಗ್ದಂಗೆ ಈ ಜನಗಳೆಲ್ಲ ಬಸ್ಸಿಗೆ ಮುತ್ತಿಗೆ ಹಾಕ್ಬಿಟ್ರು. ಮಹಾರಾಷ್ಟ್ರಲ್ಲಿ ನಾವು ಊರಿಗೆ ಹೋಗೋಕ್ಕಾಗಲ್ಲ ಅಂತ ನನ್ನ ಮೈದ್ನಂಗೆ ಕಾಲ್ ಮಾಡಿದ್ವಿ. ಅವನು ಬಂದ, ತಂಪಾಗಿ ಕಬ್ನಲ್ಲಿ ಕುಡ್ಕೊಂಡು ಬ್ಯಾಗ್ ಎಲ್ಲ ಎತ್ಕೊಂಡು ಕಾರಲ್ಲಿ ಹಾಕ್ಕೊಂಡು ನಾವು ಕದ್ರಮಂಡಿ ಕಡೆ ಹೊರಟ್ವಿ. ಬಿಸಿಲಲ್ಲಿ ಕಾದು ಕಾದು ಸಾಕಾಗಿದ್ದು ನಮಗೆ ಕಾರ್ ಹತ್ತಿದ ತಕ್ಷಣ ತಂಪಾದ ಗಾಳಿ ಬೀಸ್ತಾ ಇತ್ತು. ಹಾಗೆ ಸುತ್ತಮುತ್ತ ಗ್ರೀನರಿ ಆಗಿರೋ ವಾತಾವರಣ, ಆ ಹೊಲದ ಮಣ್ಣಿನ ಸ್ಮೆಲ್ಲು ಎಲ್ಲ ಎಂಜಾಯ್ ಮಾಡ್ತಾ ನಮ್ಮೂರು ಬಂದೇ ಬಿಡ್ತು. ಹಾಗೆ ದೇವಸ್ಥಾನ ತೋರಿಸ್ತೀನಿ ನೋಡಿ. ನಾವು ಕಾಂತೇಶ ಸ್ವಾಮಿಗೆ ಹೊರಗಡೆಯಿಂದನೇ ಒಂದು ನಮಸ್ಕಾರ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ತುಂಬ ದಿನ ಆದಮೇಲೆ ಮನೆಗೆ ಬರ್ತಿರೋದಕ್ಕೆ ಎಲ್ಲರೂ ತುಂಬಾ ಖುಷಿಯಾಗಿದ್ದರು. ನೋಡಿ, ನಮ್ಮ ತಾತ ಅಂತೂ ಫುಲ್ ಖುಷ್. ಹಾಗೆ ನಮ್ಮ ಅತ್ತೆನೂ ಕೂಡ ಫುಲ್ ಖುಷ್. ಇಬ್ಬರು ಈಗ ಬಂದ್ರಾ ಅಂತ ಕೇಳ್ತಾಯಿದ್ರು. ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ಹೇಳೋಕ್ಕೂ ಮುಂಚೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.